ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪಾಸ್ ಸೀಕ್ರೆಟ್ ರೆಸಿಪಿ. ಇವತ್ತಿನ ಅಡುಗೆ ಮೊಟ್ಟೆ ಬೋಂಡ ಪ್ಲೇನ್ ಬಿರಿಯಾನಿ. ಮೊದಲಿಗೆ ಮೊಟ್ಟೆ ಬೇಯಕ್ಕೆ ಇಡ್ತಾಯಿದ್ದೀನಿ. 12 ಮೊಟ್ಟೆ ಇಟ್ಟಿದ್ದೀನಿ ಬೇಯಕ್ಕೆ. ಅದು ಬೇಯೋಷ್ಟರಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಬಿರಿಯಾನಿಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ. 3 ಟೊಮಾಟೊ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ. ಈಗ ಹಂಗೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಕಾದಿದೆ, ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನಕಾಯಿ ಹಾಕೋಣ. ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಪ್ಲೇಟ್ ಮುಚ್ಚೋಣ. ಮೊಟ್ಟೆ ಬೆಂದಿದೆ, ಇಳಿಸ್ಬಿಡೋಣ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈರುಳ್ಳಿ ಕೆಂಪಗಾಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಪುದೀನ ಹಾಕೋಣ. ಪುದೀನ ಹಾಕಿ ಫ್ರೈ ಮಾಡಬೇಕು. ಅಕ್ಕಿಗೆ ನೀರು ಇಟ್ಕೊಳ್ಳೋಣ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ತೀರೋ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರು ಇಟ್ಕೋಬೇಕು. ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. 3.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿರಿಯಾನಿ ಸ್ವಲ್ಪ ಮೆತ್ತಗೆ ಬರಲಿ ಅಂತ ಅಂದ್ಬಿಟ್ಟು. ಬಿರಿಯಾನಿ ಪೌಡ್ರ್ 2 ಸ್ಪೂನು, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು, ಅರಶಿನ ಸ್ವಲ್ಪ. ಎಲ್ಲ ಹಾಕಿ ಫ್ರೈ ಮಾಡಿ. ಇವಾಗ ಮಸಾಲೆ ಫ್ರೈ ಆಗಿದೆ. ಅಕ್ಕಿ ಹಾಕ್ಕೊಳ್ಳೋಣ. 1.5 ಗ್ಲಾಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಕಲಿಸ್ತಾ ಇದ್ದೀನಿ. ಇವಾಗ ಕುದಿಯೋಕೆ ಇಟ್ಟಿದ್ದೀನಲ್ಲ ನೀರು, ಆ ನೀರು ಹಾಕ್ಕೊಳ್ಳೋಣ. ನೀರು ಕುದೀತಾ ಇದೆ, ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ್ದೀನಿ. ಇವಾಗ ಕುದಿಯೋವಾಗ ಉಪ್ಪು ಖಾರ ನೋಡಿಕೊಂಡು ಏನಾರ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. Meanwhile, ಮೊಟ್ಟೆ ಬೋಂಡಾಗೆ ಹಸಿಟ್ಟು ಕಲಿಸ್ಕೊಳ್ಳೋಣ. ಇವಾಗ ಕಡಲೆ ಹಸಿಟ್ಟು ಒಂದು ಸ್ವಲ್ಪ. ಕಡಲೆ ಹಸಿಟ್ಟು ಜೊತೆಗೆ 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ. ಖಾರದ ಪುಡಿ, ಧನಿಯಾ ಪುಡಿ, ಇದು ಖಾರದ ಪುಡಿ, ಇದು ಧನಿಯಾ ಪುಡಿ, ಇದು ಗರಂ ಮಸಾಲ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ 1 ಸ್ಪೂನ್ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೋಡಾ 1/4 ಸ್ಪೂನ್. ಇದನ್ನು ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಳ್ಳಿ.
ಹಸಿಟ್ಟು ಕಲಸಿದಾಗಿದೆ. ಪ್ಲೇಟ್ ಮುಚ್ಚಿ ಇಡೋಣ. ಬಿರಿಯಾನಿ ಕಲಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕು ಅಕ್ಕಿ. ಅದನ್ನ ಎತ್ತಿ ಸಣ್ಣಗೆ ಸ್ಟವ್ ಸಣ್ಣಗೆ ಮಾಡಿ ಇಡಬೇಕು. ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಲಿ. ಅಷ್ಟೊತ್ತಿಗೆ ಬಿರಿಯಾನಿ ಏನಾಗಿದೆಯೋ ನೋಡೋಣ. ಬಿರಿಯಾನಿ ಆಗಿದೆ. ಇಳಿಸ್ಬಿಡೋಣ. ಸ್ಟವ್ ಆಫ್ ಮಾಡೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಮೊಟ್ಟೆ ಕಟ್ ಮಾಡ್ಕೊಂಬಿಡೋಣ ಅರ್ಧ. ಎಣ್ಣೆ ಕಾದಿದೆ. ಮೊಟ್ಟೆ ಒಂದೊಂದೇ ಹಸಿಟ್ಟಲ್ಲದೆ ಬಿಡೋಣ. ಮೊಟ್ಟೆ ಬೋಂಡ ಎರಡೂ ಕಡೆ ಬೆಂದಿದೆ. ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ವೆಜ್ ಬಿರಿಯಾನಿ ಮೊಟ್ಟೆ ಬೋಂಡ ರೆಡಿಯಾಗಿದೆ. ತಟ್ಟೆ ತುಂಬ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ನಿ.